ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಜುಲೈ 7. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 189ನೆಯ ಪುಟ. ಶೀರ್ಷಿಕೆ: ಸಬ್ಬತ್ತನ್ನು ಕೈಗೊಳ್ಳುವುದಕ್ಕೆ. ಈ ದಿನದ ಸತ್ಯವೇದದ ವಾಕ್ಯ: ಅದಕ್ಕೆ ಮೋಶೆ, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೇ ಇರಬೇಕೆಂತಲೂ ಬಂದಿದ್ದಾನೆ ಅಂದನು. ವಿಮೋಚನ ಕಾಂಡ 20ನೆಯ ಅಧ್ಯಾಯ 20ನೆಯ ವಚನ. ದೇವರಾಜ್ಞೆಗಳನ್ನು ಕೈಗೊಳ್ಳುವುದಕ್ಕೆ ನೈತಿಕ ಧೈರ್ಯದ ಅವಶ್ಯಕತೆ ಇದೆ. ಸಬ್ಬತ್ತನ್ನು ಕೈಗೊಳ್ಳಬೇಕೆಂದು ಬಲಹೀನ ಮನಸ್ಸಿನ ಜನರು ಸಭೆಯಿಂದ ದೂರ ಉಳಿಯುತ್ತಾರೆ ಎಂದು ಸತ್ಯವನ್ನು ವಿರೋಧಿಸುವ ಒಬ್ಬ ಮನುಷ್ಯನು ಹೇಳಿದನು. ಆದರೆ ಸತ್ಯವನ್ನು ಅಂಗೀಕಾರ ಮಾಡಿಕೊಂಡಿದ್ದ ಒಬ್ಬ ಸೇವಕನು, ಅದನ್ನು ಬಲಹೀನ ಮನಸ್ಸಿನವರು ಮಾಡುತ್ತಾರೆ ಎಂದು ನೀವು ಭಾವಿಸಿದರೆ ನೀವೇ ಸಬ್ಬತ್ ದಿನವನ್ನು 7ನೆಯ ದಿನದಲ್ಲಿ ಆಚರಿಸಲು ಪ್ರಯತ್ನ ಮಾಡಿ ಎಂದು ಆ ಸತ್ಯ ವಿರೋಧಿಗೆ ಉತ್ತರ ಕೊಟ್ಟನು. ಜನಪ್ರಿಯತೆಯಿಂದ ಹೊರಬಂದು ಜನಪ್ರಿಯವಲ್ಲದ ಕಡೆಯಲ್ಲಿ ನಿಂತುಕೊಳ್ಳುವುದಕ್ಕೆ ನೈತಿಕ ಧೈರ್ಯ, ದೃಢತೆ, ದೃಢ ನಿರ್ಧಾರ, ಪರಿಶ್ರಮ ಮತ್ತು ಹೆಚ್ಚಿನ ಪ್ರಾರ್ಥನೆಯೂ ಬೇಕು. ಸರ್ವಶಕ್ತನ ವಿಶಾಲವಾದ ಕವಚದಡಿಯಲ್ಲಿ ನಿಂತಿರುವ ನಾವು ಕಡಿಮೆ ಸಂಖ್ಯೆಯುಳ್ಳವರಾಗಿದ್ದೇವೆ ಎಂದು ಭಾವಿಸುವ ಅಗತ್ಯತೆ ಇಲ್ಲ. ಯಾಕಂದರೆ ದೇವರು ಬಹು ಸಂಖ್ಯೆಯಲ್ಲಿರುವವರಿಗೂ ಮಿಗಿಲಾಗಿದ್ದಾನೆ. ಈ ಲೋಕದ ನೈತಿಕ ಅಂಧಕಾರದ ನಡುವೆ ನಾವು ಬೆಳಕಾಗಿರಬೇಕು ಎಂದು ಕ್ರಿಸ್ತನು ನಮ್ಮನ್ನು ನೇಮಿಸಿದ್ದಾನೆ ಎಂದು ನೀವು ಪರಿಗಣಿಸಬೇಕು. ದೇವರ ಗುಣಸ್ವಭಾವವನ್ನು ನಾವು ತಪ್ಪಾಗಿ ಪ್ರತಿಫಲಿಸಬಾರದು. ನಮಗೆ ಅನ್ನಿಸಿದ್ದನ್ನು ಮಾತನಾಡುವುದಕ್ಕೆ, ದೂಷಿಸುವುದಕ್ಕೆ, ಖಂಡಿಸುವುದಕ್ಕೆ, ಟೀಕಿಸುವುದಕ್ಕೆ ನಾವು ಬೇಸರಗೊಳ್ಳಬಾರದು, ರೇಗಬಾರದು, ದುಗುಡಕ್ಕೊಳಗಾಗಬಾರದು. ಆದರೆ ಕ್ರಿಸ್ತನ ಹೋಲಿಕೆಗೆ ತಕ್ಕಂತೆ ನಮ್ಮ ಗುಣಸ್ವಭಾವಗಳನ್ನು ರೂಪುಗೊಳಿಸುವಂತೆ ಪರಿಶುದ್ಧಾತ್ಮನಿಗೆ ಅನುವು ಮಾಡಿಕೊಡಬೇಕು. ಪರಿಶುದ್ಧಾತ್ಮನಿಗೆ ಅನುವು ಮಾಡಿಕೊಟ್ಟಾಗ ಕ್ರಿಸ್ತನು ನಮಗೆ ಏನು ಮಾಡುತ್ತಾನೆ ಎಂದು ಈಗ ನಾವು ನೋಡೋಣ. ಆದರೆ ಈಗ ನಿನ್ನ ಬಳಿಗೆ ಬರುವವನಾಗಿದ್ದೇನೆ. ಆದುದರಿಂದ ಇವರಲ್ಲಿ ನನ್ನ ಆನಂದವು ಪರಿಪೂರ್ಣವಾಗಿರುವಂತೆ ಲೋಕದಲ್ಲಿದ್ದು ಈ ಮಾತುಗಳನ್ನು ಆಡುತ್ತೇನೆ ಎಂದು ತನ್ನ ಶಿಷ್ಯರಿಗೋಸ್ಕರ ತನ್ನ ಪ್ರಾರ್ಥನೆಯಲ್ಲಿ ಹೇಳಿದ್ದನು. ಕ್ರಿಸ್ತನಿಗೆ ವಿಧೇಯರಾಗುವುದರಿಂದ ಸಂತೋಷವನ್ನು ಹೊಂದಲು ಸಾಧ್ಯವೇ? ಹೌದು. ಆತ್ಮವು ಹೊಂದಬಹುದಾದ ನಿಜವಾದ ಆನಂದವೆಂದರೆ ಅದು ಕ್ರಿಸ್ತನು ಕೊಡುವ ಆನಂದವಾಗಿದೆ. ನೀವು ಏಕಾಂಗಿಯಾಗಿಯೇ ಹೋರಾಡಲು ರಕ್ಷಕನು ಎಂದಾದರೂ ಬಿಟ್ಟು ಬಿಡುವನೋ? ಇಲ್ಲ, ಎಂದಿಗೂ ಇಲ್ಲ. ಈ ಲೋಕದ ಮೇಲೆ ದಾರಿದ್ರ್ಯವು, ನ್ಯೂನತೆಯು ಆವರಿಸುತ್ತದೆ ಮತ್ತು ಜನಾಂಗವು ಉಂಟಾದಂದಿನಿಂದ ಎಂದಿಗೂ ಇಲ್ಲದಂತಹ ಸಂಕಟದ ಸಮಯವು ಬರುತ್ತದೆ. ಯುದ್ಧಗಳಾಗುವ ಸುದ್ದಿ, ಯುದ್ಧವಾಗುವ ಹಾಗೆ ಇದೆ ಎಂಬ ಸುದ್ದಿಗಳು ಇರುತ್ತವೆ. ಮನುಷ್ಯರ ಮುಖಗಳು ಕಳೆಗುಂದುತ್ತವೆ. ನೀವು ಕಷ್ಟವನ್ನು ಅನುಭವಿಸಬೇಕಾಗಬಹುದು. ನೀವು ಕೆಲವೊಮ್ಮೆ ಹಸಿವಿನಿಂದ ಇರಬೇಕಾಗಬಹುದು. ಆದರೆ ನಿಮ್ಮ ಕಷ್ಟದಲ್ಲಿ ದೇವರು ನಿಮ್ಮನ್ನು ಕೈಬಿಡುವುದಿಲ್ಲ. ಆತನು ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸುತ್ತಾನೆ. ಈ ಲೋಕಕ್ಕೆ ಕ್ರಿಸ್ತನನ್ನು ಪ್ರಕಟಪಡಿಸಲು ಮತ್ತು ಮಾನವ ಕುಲಕ್ಕೆ ಆತನ ಮತ್ತು ಆತನ ಶಕ್ತಿಯ ಪ್ರತಿನಿಧಿಗಳಾಗಲು ನಾವು ಈ ಲೋಕದಲ್ಲಿ ಇದ್ದೇವೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.